ಹೋಗೋಣ. ನೋಡಿ ಹೇಗಿದೆ ನಮ್ಮೂರು, ಹೇಗಿದೆ ಬೆಂಗಳೂರು. ಅದ್ಭುತವಾಗಿದೆ ಅಲ್ಲ. ನಾವು ವಾಕ್ ಮಾಡುವಂಥ ಬೆಂಗಳೂರಿನ ಒಳಗಡೆ ಒಂದು ಕಾಡು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುತ್ತಮುತ್ತ ದೊಡ್ಡ ಟೌನು, ಸಿಟಿಗಳ ಮಧ್ಯೆ ಇದ್ದದೊಂದು ಕಾಡಲ್ಲಿ ನಾವು ಇಲ್ಲೊಂದು ಗೇಮು, ಕ್ರಿಕೆಟ್ ಆಡೋಣ ಸರ್. ನಾನು ಸರ್ ಕ್ರಿಕೆಟ್ ಆಡೋಣ, ಏನಂತೀರಾ ನಿಮಗೆ ಈ ಅನುಭವದ ಬಗ್ಗೆ? ಇದು ಲೋಕನೇ ಬೇರೆ ಲೋಕ ಇದು ಅಲ್ವಾ? ಇದು ನಮ್ಮ ಕಾಂಕ್ರೀಟ್ ಜಂಗಲ್ ಅಂತ ಹೇಳ್ತೀವಿ, ಮಧ್ಯೆ ಇರುವಂತಹ ನಿಜ ಕಾಡು ಇದು. ಬ್ಯಾಟ್ ಬಾಲೇ ತಗೋಣ ಸರ್, ಕ್ರಿಕೆಟ್ ಆಡ್ದೆ ಭಾಳ ಟೈಮ್ ಆಗಿದೆ. ಬ್ಯಾಟ್ ಬಾಲ್ ಇಟ್ಕೊಬರೋಣ. ಬಟ್ ಅದೇ ತಗೊಂಡು ಹೋಗೋ ಬರೋದು ಇರೋದು. ಹೇಗಿದೆ ಕ್ಲೈಮೇಟು? ಸೂಪರ್ ಆಗಿದೆ, ಅದ್ಭುತ. ಬೆಂಗಳೂರು ನಗರದ ಏನೋ ಏನು ಹೇಳ್ತಾರೆ, ಮಧ್ಯದಲ್ಲಿ ಬೆಂಗಳೂರು ನಗರದ ಮಧ್ಯದಲ್ಲಿ ಇಂಥದ್ದೊಂದು ಪ್ರದೇಶ ಇದೆ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯನಾ? ಯಾವುದು ಹಳ್ಳಿ ಇದ್ದಂಗಿಲ್ವ ಇದು? ಅದು ಬೆಂಗಳೂರಿನ CBDಯಲ್ಲಿದೆ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ನಲ್ಲಿ ಇಂಥ ಒಂದು ಪ್ರದೇಶ ಇದೆ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರೆ ಹೊರಗಡೆ ಅವರು? ಇದು ಬಂದೇ ನೋಡಬೇಕಿಲ್ಲಿ. ಎಸ್, ಇಲ್ಲ ಸ್ವಲ್ಪ ಹಿಂದೋಗಿ ಇಷ್ಟು ಬರಬೇಕು. ನೀವು ತಗೊಂಡು ಈ ಆ್ಯಂಗಲ್ ಬನ್ನಿ, ಕರೆಕ್ಟ್ ಬನ್ನಿ. ಹಾಂ, ಇದಿರಲ್ಲ ಕ್ಯಾಮ್ರಾ, ಅದೇ ಇದು ಮೂವಿಂಗ್ ಮಾಡಲ್ಲ, ಸ್ವಲ್ಪ ಮುಂದೆ ಹಿಂಗೆ ಈ ಪಾರ್ಟಿ ಬನ್ನಿ. ಓಕೆ, ಈಗ ಓಕೆನಾ? ಹಾಂ, ದಪ್ಪ ಕಟ್ತೀರಾ? ಹಾಂ, ಹೌದು. ನಮಸ್ಕಾರ. ನೋಡಿ, ಇದು ಬೆಂಗಳೂರಿನ ಹೆಬ್ಬಾಳದ ಬಳಿ ಇರುವಂಥ ಒಂದು ಪ್ರದೇಶ. ಸುಮಾರು 3-4 ಕಿಲೋಮೀಟ್ರು ವಾಕ್ ಮಾಡ್ತೀವಿ. ವಾಕ್ ಮಾಡಿದ್ಮೇಲೆ ಒಂದು ಬಂಡೆ ಪ್ರದೇಶ. ಈ ಬಂಡೆಲಿ ಕೂತ್ಕೊಂಡು ಒಂದು ಸಣ್ಣ ಧ್ಯಾನ. ಬೆಂಗಳೂರಿನಂಥ ಒಂದು ಕಾಂಕ್ರೀಟ್ ಕಾಡಲ್ಲಿ ಈ ಥರದೊಂದು ಪ್ರದೇಶ ಇದೆ ಅಂಥೇಳಿ ನಾವು ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಈ ರಿಯಲ್ ಎಸ್ಟೇಟ್ ಮಾಫಿಯಾ, ಈ ರಾಜಕಾರಣಿಗಳು ಈ ಜಾಗದ ಮೇಲೆ ಇನ್ನು ಯಾವಾಗ ಕಣ್ಣು ಹಾಕ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಏನಿವೆ ಒಳ್ಳೆ ಪ್ರದೇಶ. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಈ ಥರದ ಒಂದು ವಾತಾವರಣ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಹಾಗಾಗಿ ಬೆಂಗಳೂರು ಕ್ಲೈಮೇಟ್ ಭಾಳ ಚೆನ್ನಾಗಿರೋದು. ನೀವೇನೇ ಡ್ರೋನ್ ಹಾಕ್ಬಿಟ್ಟು ಏನೇ ನೋಡಿದ್ರೂ ಕೂಡ ಅತ್ಯಂತ ಹೆಚ್ಚು ಕಾಡು ಪ್ರದೇಶಗಳೇ ಕಾಣಿಸ್ತವೆ. ಇಷ್ಟೆಲ್ಲ ಬೆಳೆದಿರೋ ಬೆಂಗಳೂರಿನಲ್ಲಿ ಇಂಥದ್ದನ್ನೆಲ್ಲ ನಾವು ಉಳಿಸ್ಕೋಬೇಕಾಗಿದೆ. ಈಗ ಬಿಡದಿ ಇಶ್ಯೂಸ್ ಎಲ್ಲ ನಡೀತಾ ಇದೆ. ಆ ಥರದ ಇಶ್ಯೂಸ್ಗಳು ಈ ಸಿಟಿ ಮೇಲೆ ಯಾವತ್ತೂ ಪ್ರಯೋಗ ಆಗ್ಬಾರ್ದು. ಅದನ್ನು ಮಾಡದೇ ಇರಲಿ ಈ ಏನೋ ಭೂಮಾಫಿಯಾ ಸರ್ಕಾರಗಳು ಅಂತ ಹೇಳ್ತಾ ಒಂದು ಅದ್ಭುತವಾದಂಥ ವಾತಾವರಣ. ಸ್ವಲ್ಪ ಅನೀತಿದೆ, ಮಳೆ, ಕ್ಲೈಮೇಟು ಹಾಗೇ ಇದೆ. 3-4 ಕಿಲೋಮೀಟ್ರ್ ನಡೆದಿದ್ದೀವಿ. ಒಂದು ಸಣ್ಣ ಸುಸ್ತು. ಹೋಗಬೇಕಾದ್ರೆ ಈ ಥರ ಬಂಡೆ ಮೇಲೆ ಒಂದು ಧ್ಯಾನ ತಗೊಂಡು ಕೂತ್ಕೊಂಡ್ಬಿಡ್ತೀವಿ. ಧ್ಯಾನ ಮುಗಿಸಿದ ಮೇಲೆ ಮತ್ತೊಂದು ವಾಕ್ ಮಾಡ್ತೀವಿ, ಒಂದು ಕಾಫಿ ಕುಡ್ಕೊಂಡು ಮನೆಗೆ ಸೇರ್ತೀವಿ. ಬೆಂಗಳೂರಿನ ಇವತ್ತಿನ ವಾತಾವರಣ, ಫುಡ್ಡು, ಕಲಬೆರಕೆ, ಇದರ ನಡುವೆ ಆರೋಗ್ಯ ಎಲ್ಲ ಹಾಳಾಗಿದೆ. ನಮ್ಮದೇನು ಆಗಿಲ್ಲ. ಒಂದು ವ್ಯಾಯಾಮ ಬೇಕು, ದೇಹಕ್ಕೆ ಸ್ವಲ್ಪ ವ್ಯಾಯಾಮಗಳು ಬೇಕು. ಅದನ್ನು ನಾವೆಲ್ಲ ಮಾಡೋಣ. ನೀವು ಮಾಡಿ. ಈ ಥರ ಜಾಗಗಳನ್ನು ಹುಡುಕಿ. ನೀವೇನೇ ಪಾರ್ಕಲ್ಲಿ, ರೋಡಲ್ಲಿ ಏನೇ ವಾಕ್ ಮಾಡಿದ್ರೂ ಕೂಡ ಈ ಫೀಲ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು, ನಮಸ್ಕಾರ.